ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಗೃಹಪಾಕ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆರೋಗ್ಯಕರವಾದ ಹಾಗೂ ರುಚಿಯಾದ ರೆಸಿಪಿ. ದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಆರೋಗ್ಯಕರವಾದ ಹಾಗೂ ಮಕ್ಕಳಿಗೆ ತುಂಬಾ ಇಷ್ಟಪಡುವಂಥ ರೆಸಿಪಿ ಇದು. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟಿನ ತಾಳಿಪಟ್ಟು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಮೇನ್ ಇಂಗ್ರೀಡಿಯೆಂಟು ಅಕ್ಕಿ ಹಿಟ್ಟು, ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಸೌತೆಕಾಯಿ ತುರ್ಕೊಂಡಿರೋದು, ಹಾಗೆ ತುರ್ಕೊಂಡಿರುವಂಥ ಕ್ಯಾಬೇಜು, ಹಾಗೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, 1 ಟೀ ಸ್ಪೂನು ಜೀರಿಗೆ, ಹಾಗೆ ಅರ್ಧ ಟೀ ಸ್ಪೂನು ಅಜ್ವಾಯಿನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಿನ ತಾಳಿಪಟ್ಟು ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ 1 ಬೈ 1 ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಒಂದು ಅರ್ಧ kg ಅಷ್ಟಿದೆ. ಈಗ ಈ ಹಿಟ್ಟಿಗೆ ಎಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಲಿಸ್ಕೊಳ್ಳೋಣ. ಎಲೆಕೋಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಹಾಗೆ ಸಬ್ಬಸಿಗೆ ಸೊಪ್ಪು ಎಲ್ಲನೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಜೀರಿಗೆ, ಅಜ್ವಾಯಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಸೌತೆಕಾಯಿ, ಕ್ಯಾರೆಟು, ಎಲೆಕೋಸು ಇದರಲ್ಲಿ ನೀರಿರುತ್ತೆ, ಹಾಗಾಗಿ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು. ಕ್ರಮೇಣವಾಗಿ ಕಲಿಸ್ತಾ ಹದ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ಹಾಕಿ ಮಾಡೋದ್ರಿಂದ ಅಕ್ಕಿ ತಾಳಿಪಟ್ಟು ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು. ಕ್ಯಾರೆಟ್ ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂತ ಮಕ್ಕಳಿಗೆ ಈ ರೀತಿ ತರಕಾರಿಗಳನ್ನು ಹಾಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿ ತುರಿದು ಹಾಕೋದ್ರಿಂದ ಇದನ್ನು ತೆಗಿಯೋದಕ್ಕೂ ಆಗೋದಿಲ್ಲ. ರುಚಿಯಾಗೂ ಇರೋದ್ರಿಂದ ಮಕ್ಕಳೆಲ್ಲ ಸುಮ್ಮನೆ ತಿಂತಾರೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಎಲ್ಲ ರೀತಿಯಾದ ತರಕಾರಿ ಹಾಗೆ ಸೊಪ್ಪು ಮಿಕ್ಸ್ ಮಾಡಿ ಮಾಡೋದ್ರಿಂದ ಈ ರೊಟ್ಟಿ ತುಂಬಾ ರುಚಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸೌತೆಕಾಯಿ, ಎಲೆಕೋಸು, ಸೊಪ್ಪಲ್ಲಿರೋ ತೇವಾಂಶ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡ್ಕೊಳ್ತಾ ಇದೆ. ಇದಾದ ನಂತರ ಸ್ವಲ್ಪನೇ ಕ್ರಮೇಣವಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕಿ ಕಲಿಸ್ಕೊಳ್ಬಾರ್ದು. ಕೈಯಲ್ಲಿ ತಟ್ಕೊಳ್ಳೋಕ್ಕೆ ಹದವಾಗಿ ಬರೋ ಅಷ್ಟು ಮೆತ್ತಗೆ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ನಾದ್ಕೊಳ್ಬಾರ್ದು. ಈ ಹಿಟ್ಟನ್ನು ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಬೇಕು. ಸ್ವಾದಭರಿತ ಹಾಗೆ ಆರೋಗ್ಯಯುತವಾದ ಅಕ್ಕಿ ರೊಟ್ಟಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಆ ರುಚಿನೇ ಬೇರೆ. ಈ ರೀತಿಯಾಗಿ ಕ್ಲೀನಾಗಿ ನಾದ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು, ಮೀಡಿಯಮ್ ಆಗಿ ನಾದ್ಕೊಳ್ಬೇಕು. ತರಕಾರಿ ರೊಟ್ಟಿ ಅನ್ಬೋದು, ತಾಳಿಪಟ್ಟು ಅನ್ಬೋದು. ಉತ್ತರ ಕರ್ನಾಟಕದ ಕಡೆ ಇದನ್ನು ದಪಾಟಿ ಕೂಡ ಅಂತಾರೆ. ಆರೋಗ್ಯವಾದ ತರಕಾರಿ ರೊಟ್ಟಿ ನೀವು ಇದೇ ರೀತಿ ಮಾಡಿಕೊಡಿ. ನೋಡ್ತಿರ್ಬೋದು, ಎಣ್ಣೆ ಇಲ್ಲ, ಎಂಥದ್ದು ಇಲ್ಲ. ಹಾಗೆ ಬಿಸಿನೀರಿನೂ ಮಾಡ್ಕೊಂಡಿಲ್ಲ. ಕೆಲವರು ಬಿಸಿನೀರು ಮಾಡಿಕೊಂಡು ಕಲಿಸ್ತಾರೆ, ಬಟ್ ಆ ರೀತಿಯಾದ ಯಾವ ಕಷ್ಟನೂ ಇಲ್ಲ. ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಬಾಣಲೆಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಹಿಟ್ಟೆಲ್ಲ ನಾದ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಎಣ್ಣೆನೂ ಹಾಕಿಲ್ಲ, ಎಂಥದ್ದು ಇಲ್ಲ.
ಬರೀ ತಣ್ಣೀರಲ್ಲೇ ಕಲಿಸ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈ ಹದ ಕರೆಕ್ಟಾಗಿದೆ. ಈ ರೀತಿ ಒಂದೊಂದೇ ಉಳ್ಳಿಗಳನ್ನು ಮಾಡಿಕೊಂಡು ಈಗ ತಾಳಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ತಾಳಿಪಟ್ಟು ಮಾಡೋದಕ್ಕೆ ಹೋಳಿಗೆ ಹಾಳೆನ ತೊಗೊಂಡಿದ್ದೀನಿ. ಇದು ಈಸಿಯಾಗಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಈ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕು, ಅಂಟಬಾರ್ದು ಅಂತ. ಹಾಗೆ ಈ ರೀತಿ ಉಳ್ಳಿಗಳನ್ನು ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ತಟ್ಕೊಳ್ಬೇಕು. ನಂತರ ಈ ರೀತಿಯಾದ ಬಟರ್ ಪೇಪರ್ ಸಿಗುತ್ತೆ. ಇದನ್ನು ಅದರ ಮೇಲಿಟ್ಟು ಈಸಿಯಾಗಿ ತಟ್ಕೊಳ್ಬೋದು. ಈ ರೀತಿಯಾಗಿ ಸಬ್ರು ಕೂಡ ಮಾಡ್ಕೊಳ್ಬೋದು. ಇದು ಏನಂತ ಅಂದರೆ ಕೈಗೆ ಅಂಟಬಾರ್ದು, ಹಾಗೆ ತುಂಬ ಜಲ್ದಿ ಕೂಡ ಆಗುತ್ತೆ. ಹೊಸದಾಗಿ ಮಾಡೋರಾದರೆ ಅವರಿಗೆ ಈ ರೀತಿ ಪೇಪರ್ ಯೂಸ್ ಮಾಡೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಅಲ್ಲ ಅನ್ನೋರು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗುತ್ತೆ. ಸ್ಟೋರಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಈ ರೀತಿ ಬಟರ್ ಪೇಪರ್ ಇಲ್ಲ ಅಂತಂದರೆ ಮನೇಲಿರೋ ಟ್ರಾನ್ಸ್ಪರೆಂಟ್ ಆಗಿರೋಂಥ ಪ್ಲಾಸ್ಟಿಕ್ ಕವರ್ಗಳನ್ನು ಕೂಡ ಉಪಯೋಗಿಸ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಹದವಾಗಿದ್ದರೆ ಈ ರೀತಿಯಾಗಿ ಈಸಿಯಾಗಿ ತಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ತೆಳ್ಳಗೆ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಇದನ್ನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಹರಿದಿಲ್ಲ, ಹಾಗೆ ಅಂಟಿಲ್ಲ ಕೂಡ. ನಂತರ ಹಂಚು ಕಾದಿದೆ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದೀಗ ಬಟರ್ ಪೇಪರ್ನ ಮುಗುಚಿ ಹಾಕ್ತಾಯಿದ್ದೀನಿ. ಇದನ್ನು ತಕ್ಷಣ ತೆಗಿಲಿಕ್ಕೆ ಹೋಗಬಾರ್ದು. 1-2 ಸೆಕೆಂಡ್ ಆದರೂ ಹಂಚಿನ ಮೇಲೆ ಬಿಡಬೇಕು. ಸ್ವಲ್ಪ ಬಣ್ಣ ಬದಲಾಗುತ್ತೆ ತಾಳಿಪಟ್ಟಿಂದು. ನೋಡ್ಬೋದು, ನಿಮಗೀಗ ಕಾಣುತ್ತೆ. ತುಂಬ ಜಲ್ದಿ ತೆಗಿಯೋಕ್ಕೆ ಹೋದರೆ ಈ ರೀತಿ ಹರಿದೋಗ್ಬಿಡುತ್ತೆ. ನೋಡ್ಬೋದು, ಅಲ್ಲಿ ಕಲರ್ ವೇರಿಯೇಷನ್ ಗೊತ್ತಾಗುತ್ತೆ. ನಡುವೆ ಸ್ವಲ್ಪ ಹಸಿ ಇರೋದ್ರಿಂದ ಹರಿದಿದೆ. ಈ ರೀತಿ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆದರೆ ಬಟರ್ ಪೇಪರಿಂದ ತಂತಾನಾಗೆ ಬಿಟ್ಕೊಳ್ಳುತ್ತೆ. ಎರಡೂ ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ಕೆಲವರು ರೋಸ್ಟ್ ಇಷ್ಟಪಡ್ತಾರೆ, ಅಂಥವರು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತುಂಬ ಹೊತ್ತಿನ ತನಕ ಬೇಯಿಸ್ಕೊಂಡ್ರೆ ರೋಸ್ಟ್ ಆಗುತ್ತೆ. ಮೆತ್ತಗೆ ಇಷ್ಟಪಡೋರು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಆಗಿದೆ. ಇದೀಗ ಚೆನ್ನಾಗಿ ಬೆಂದಿದೆ. ನೋಡಿ, ಎಲ್ಲ ಕಡೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡೋದು ಅಂತ. ಅದೇ ರೀತಿ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಉಳ್ಳಿನ ಪ್ರೆಸ್ ಮಾಡ್ಕೊಳ್ಬೇಕು. ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಟರ್ ಪೇಪರ್ನ ಮೇಲ್ಗಡೆ ಕವರ್ ಮಾಡಿಕೊಂಡು ಈಸಿಯಾಗಿ ಈ ರೀತಿ ತಟ್ಕೊಳ್ಬೋದು. ಕೈಗೆ ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಈಸಿಯಾಗಿ ನೋಡ್ಬೋದು, 2 ಸೆಕೆಂಡಿಗೆ ಪೂರ್ತಿ ತಾಳಿಪಟ್ಟನ್ನ ಸುಲಭವಾಗಿ ತಟ್ಕೊಳ್ಬೋದು. ಈ ರೀತಿಯಾಗಿ ಹಾಗೆ ಮಾಡೋದಕ್ಕೆ ಕಿರಿಕಿರಿ ಆಗುತ್ತೆ ಅನ್ನೋರು ಈ ರೀತಿ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ. ಈಗ ಅದೇ ರೀತಿ ಕಾವಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಒಂದೆರಡು ಸೆಕೆಂಡ್ ತನಕ ಡಿಸ್ಟರ್ಬ್ ಮಾಡಬಾರ್ದು. ಅದು ಹಬೆಲಿ ಅಡ್ಜಸ್ಟ್ ಆಗೋವರೆಗೂ ಎರಡು ಸೆಕೆಂಡ್ ನಂತರ ನೋಡಿ, ಬಟರ್ ಪೇಪರು ಕಷ್ಟಪಡಬೇಕಾಗಿಲ್ಲ, ಅದಾಗದೇ ಬಿಟ್ಕೊಳ್ಳುತ್ತೆ.
ನೋಡ್ತಿರ್ಬೋದು. ಮಕ್ಕಳು ಸೊಪ್ಪು ಕ್ಯಾರೆಟು ಎಲ್ಲ ತಿನ್ನಬೇಕು ಅಂತಂದರೆ ತಿನ್ನೋದೇ ಇಲ್ಲ. ಅದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ತಾಯಂದ್ರಿಗೆ, ಹೇಗಪ್ಪ ತಿನ್ನಿಸೋದು ಅಂತ. ಆ ರೀತಿ ಇರೋ ಮಕ್ಕಳಿಗೆ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ಆರಾಮಾಗಿ ಈ ಎಲ್ಲ ಸೊಪ್ಪುಗಳನ್ನು ತಿನ್ನಿಸ್ಬೋದು. ಸಬ್ಬಸಿಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು, ರುಚಿಯಾಗಿರುತ್ತೆ. ನೋಡಿ, ಇದಾಗ ಆಗಿದೆ. ಇದೀಗ ತುಂಬಾ ಸಾಫ್ಟಾಗಿದೆ, ನೋಡ್ತಿರ್ಬೋದು. ಅಕ್ಕಿ ರೊಟ್ಟಿಗಳು ತುಂಬಾ ಚೆನ್ನಾಗಾಗಿದೆ. ಹಾಗೆ ಇದು ಬಿಸಿ ಇದ್ದಾಗ ಕೂಡ ಎಷ್ಟು ಮೆತ್ತಗಿರುತ್ತೋ ತಣ್ಣಗಾದ ಮೇಲೂ ಕೂಡ ಅಷ್ಟೇ ಮೆತ್ತಗಿರುತ್ತೆ. ಇದನ್ನು ನೀವು ಬೆಳಗ್ಗೆ ಮಾಡಿ ರಾತ್ರಿ ತನಕ ಇಟ್ಟರೂ ಒರಟಾಗೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗಿದೆ ನೋಡಿ. ಇದು ವಯಸ್ಸಾದವ್ರಿಗೂ ಕೂಡ ತಿನ್ನೋದಕ್ಕೆ ತುಂಬ ಆರಾಮದಾಯಕವಾಗಿರುತ್ತೆ. ಇದೇ ರೀತಿಯ ರೆಸಿಪಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.